ನೀವ್ ಹೇಳಿ ವಿಕ್ರಮ್, ಸವಿಸ್ತಾರವಾಗಿ ಹೇಳಿ. ಹೋಗ್ಲಿ, ನೀವ್ ಅವ್ರನ್ನ ಎಲ್ ಮುಟ್ಟಿದ್ರಿ? ನಾನ್ ಸಂಧ್ಯಾನ್ ಮುಟ್ಟ ಇಲ್ಲ. ಸಂಧ್ಯಾ ಅಲ್ಲ ವಿಕ್ರಮ್, ಮೇಘನಾನ ನೀವ್ ಎಲ್ ಮುಟ್ಟಿದ್ರಿ? ಆದಷ್ಟು ಬೇಗ, ಅಂದ್ರೆ ಈ ಹಿಯರಿಂಗ್ ಅಲ್ಲೇ ಈ ಕೇಸ್ ಮುಗಿಬೇಕು. ಆಗ ನೆಮ್ಮದಿಯಾಗಿ ನಮ್ ಅರ್ಜುನ್ ವಂದನಾ ಮದ್ವೆನ ಮಾಡ್ಬೋದು. ಮುಗಿಯುತ್ತೆ ನೋಡ್ತೀರಿ ಅಕ್ಕ. ಅವಳೇನು ನಮ್ ಭಾವನೆ ಎದುರು ಮಾತಾಡೋದು? ಸುಮ್ನೆ ಪದೇ ಪದೇ ಬಂದ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಾಳೆ. ಈ ಸಲ ಭಾವ ಅವಳನ್ ಸೋಲಿಸ್ತಾರಲ್ಲ, ಆಗ ಸೈಲೆಂಟ್ ಆಗಿ ಮನೆ ಇರ್ತಾಳೆ. ಎಲ್ರು ಕೇಸ್ ಮುಗಿಸಿ ಮನೆಗೆ ಹೋಗೋದು. ಸುಮ್ಮನೆ ಭಾರ್ಗವಿಗೆ ಬೈದೇ ಇದ್ರೆ ಇವರಿಬ್ರಿಗೂ ಸಮಾಧಾನನೇ ಇಲ್ಲ. ಏನಂದೆ ಚರಣ್? ಏನಿಲ್ಲಮ್ಮ, ಅಪ್ಪ ಗೆಲ್ತಾರೆ ಅಂತ ಹೇಳಿದೆ. ಭಾವ ಏನೋ ಗೆಲ್ತಾರೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ ನಿನ್ನ ಅರ್ಧಾಂಗಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಅದ್ ಯಾರ ಮನೆ ಹಾಳು ಮಾಡಕ್ ಹೋಗಿರ್ತಾಳೆ ಏನೋ. ಸದ್ಯ ಮನೆ ಹಾಳು ಮಾಡದೇ ಇದ್ರೆ ಅಷ್ಟೇ ಸಾಕು. ನಿಂತ್ಕೋ. ಇವತ್ ಯಾರು ಗೆಲ್ತಾರೆ? ಇನ್ಯಾರತ್ತೆ, ಮಾವನೇ ಗೆಲ್ಲೋದು. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪ್ರತಿ ಸಲನೂ ಹೀಗೆ ಹೇಳ್ತೀಯ, ಆದ್ರೂ ಎಡವಟ್ಟಾಗುತ್ತೆ. ಈ ಸಲ ಹಾಗಾಗಲ್ಲ ಚಿಕ್ಕತ್ತೆ. ಅಮ್ಮ, ಭಾರ್ಗವಿ ಈ ಕೇಸ್ ಗೆದ್ರೆ ಈ ನನ್ನ ಹೆಂಡತಿ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ತಾನೆ? ಡಿವೋರ್ಸು ಕೊಡ್ತಾಳೆ, ಮನೆನೂ ಬಿಟ್ಟು ಹೋಗ್ತಾಳೆ. ನನ್ ಸೊಸೆ ಯಾವತ್ತೂ ತನ್ ಮಾತನ್ನ ಮೀರಲ್ಲ ಅಲ್ವೇನಮ್ಮ ಮುದ್ದು ಸೊಸೆ ರಾಣಿ? ಯುವರ್ ಆನರ್, ಮಣ ಮಾತಿಗಿಂತ ಕಣಾಕೃತಿ ಲೇಸು ಅಂತಾರೆ. ಅದಕ್ಕೆ ನನ್ನ ವಾದ ಮಂಡಿಸಕ್ ಮೊದಲು ಸಾಕ್ಷಿನ ನಿಮ್ಮ ಮುಂದೆ ಮಂಡಿಸಕ್ಕೆ ಇಷ್ಟಪಡ್ತೀನಿ ಯುವರ್ ಆನರ್. ಶ್ಯಾಮ್, ನೋಡಮ್ಮ ಸಂಧ್ಯಾ, ಫಾರ್ಮ್ ಹೌಸಲ್ಲಿ ಸೆಲ್ಫಿ ಫೋಟೋಸ್ ತಗೊಂಡಿದ್ದೀರಲ್ಲ, ಅವನ್ ತೆಗ್ದಿದ್ ನೀವೇನಾ? ಮಹಾಸ್ವಾಮಿ, ನಾನು ಯಾವ ಫೋಟೋನೂ ತೆಗ್ದಿಲ್ಲ. ನಂಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಯುವರ್ ಆನರ್, ಫೋಟೋಲಿ ತಾನೇ ಇದ್ರು ಅವಳಲ್ಲ ಅಂತ ಹೇಳ್ತಿದ್ದಾಳೆ. ಓಕೆ, ನೀವು ಕೂತ್ಕೊಳ್ಳಿ. ಯುವರ್ ಆನರ್, ಫೋಟೋಸ್ ನೋಡಿದ್ಮೇಲೆ ವಿಷಯ ಏನು ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡು ನಾನು ಈಗಾಗಲೇ ಮೊದಲೇ ಹೇಳ್ದಾಗೆ ಸಂಧ್ಯಾ ಬೆಟಗಿರಿ ವಿಕ್ರಮ್ ಆಸ್ತಿ ಅಂತಸ್ತನ್ನ ನೋಡಿ ಆಸೆ ಪಟ್ಟು ಅವ್ರನ್ನ ಮದುವೆ ಆಗ್ಬೇಕು ಅಂತ ಕೇಳ್ತಾರೆ. ವಿಕ್ರಮ್ ಇದಕ್ಕೆ ಒಪ್ಪದೆ ಬೇಸತ್ತು ತಾವೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ತಮ್ಮ ಆಟ ಎಲ್ಲಿ ಬಯಲಾಗುತ್ತೋ ಅನ್ನೋ ಭಯದಲ್ಲಿ ಸಂಧ್ಯಾ ಅಡ್ವೊಕೇಟ್ ಭಾರ್ಗವಿ ಸೇರ್ಕೊಂಡು ಮತ್ತೆ ಹೋಗಿ ಸ್ಟೇಷನ್ ಅಲ್ಲಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಹಾಗಾಗಿ ಈ ಕೇಸು ಕೋರ್ಟ್ಗೆ ಬಂದಿದೆ. ಇಷ್ಟಕ್ಕೂ ಸುಮ್ಮನಾಗದೆ ನಮ್ಮ ದೇಶದಲ್ಲಿ ಸ್ತ್ರೀಯರ ಬೆಂಬಲಕ್ಕಿರೋ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು
ನನ್ನನ್ನ ಮದುವೆ ಆಗದೆ ನಿನ್ನ ಮೇಲೆ ಮೊಲೆಸ್ಟೇಷನ್ ಅಥವಾ ರೇಪ್ ಕೇಸ್ ಹಾಕಿ ನಿನಗೆ ಅವಮಾನ ಮಾಡ್ತೀನಿ ಅಂತ ವಿಕ್ರಮ್ ಭೂಪತಿ ಅವ್ರನ್ನ ಹೆದರಿಸ್ತಾರೆ. ಈಗಾಗಲೇ ಈ ವಿಷಯದಿಂದ ನೊಂದಿರೋ ವಿಕ್ರಮ್ ಭೂಪತಿ ತನಗೆ ತನ್ನ ಮನೆಯವರಿಗೆ ಆಗ್ತಿರೋ ಅವಮಾನ ಮರ್ಯಾದೆನ ಕಾಪಾಡೋಕೆ ಸಂಧ್ಯಾ ಬೆಟಗೇರಿ ಅವ್ರನ್ನ ಮದುವೆ ಆಗಕ್ಕೂ ಒಪ್ಕೊಂಡ್ರು. ಸಂಧ್ಯಾ ಬೆಟ್ಟಗಿರಿಯವ್ರೆ, ಮದುವೆ ಫೋಟೋಸ್ ಅಲ್ಲಿರೋದು ನೀವೇನಾ? ಇಲ್ಲ ಮಹಾಸ್ವಾಮಿ, ನನಗೇನು ಗೊತ್ತಿಲ್ಲ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಓಕೆ, ನೀವು ಕೂತ್ಕೊಳ್ಳಿ. ಆದ್ರೆ ಇವ್ರ ಆಟ ಬೇರೆನೇ ಇತ್ತು ಅಂತ ಆಮೇಲೆ ಗೊತ್ತಾಯ್ತು ಇವರಾನ. ಅಡ್ವೊಕೇಟ್ ಭಾರ್ಗವಿ ಪೊಲೀಸು ಮೀಡಿಯಾ ಅಂತ ಒಂದಿಷ್ಟು ಜನನ್ನ ಅಲ್ಲಿಗ ಕರ್ಕೊಂಬಂದು ವಿಕ್ರಮ್ ಭೂಪತಿ ಅವರೇ ಸಂಧ್ಯಾ ಬೆಟ್ಟಗಿರಿನ ಮದುವೆ ಆಗುವಂತ ಬಲವಂತ ಮಾಡ್ತಿದ್ದಾರೆ ಅಂತ ಒಂದು ದೊಡ್ಡ ಹಗರಣ ಮಾಡಿದ್ರು ಇವರಾನ. ಆಬ್ಜೆಕ್ಷನ್ ಯೋರ್ ಆನರ್. ಇದನ್ನೆಲ್ಲ ಮಾಡಿದ್ದು ಇದೇ ವಿಕ್ರಮ್ ಭೂಪತಿ, ಸಂಧ್ಯಾ ಅಲ್ಲ. ಏನ್ ಹೇಳ್ಬೇಕೋ ಹೇಳ್ದೆ, ಏನ್ ಹೇಳ್ಬಾರ್ದೋ ಎಲ್ಲ ಹೇಳ್ತಾನೆ. ಒಳ್ಳೆ ಕಮಂಗಿ ಸಹವಾಸ ಆಯ್ತು. ಅದೆಲ್ಲ ಬಿಡಿ. ಸಂಧ್ಯಾ ಅವತ್ತು ನಿಮ್ ಜೊತೆ ಅಸಭ್ಯವಾಗಿ ನಡ್ಕೊಂಡ್ಲು ಅಂತ ಹೇಳಿದ್ರಲ್ಲ, ಹೌದು. ಎಲ್ ಮುಟ್ಟಿದ್ರು? ಅಲ್ಲ, ಎಲ್ಲೆಲ್ಲಿ ಮುಟ್ಟಿದ್ರು ಅಂತ. ವಾಟ್? ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರನ್ನ ಬಹಳ ಮುಜುಗರ ಪಡಿಸ್ತಿದ್ದಾರೆ. ಜೆಪಿ ಸರ್, ಅವತ್ತು ಕೋರ್ಟ್ ಅಲ್ಲಿ ನೀವ್ ಕೇಳಿದ ಪ್ರಶ್ನೆಗಳನ್ನ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಕೋರ್ಟಿಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಎಲ್ಲವನ್ನು ಬಿಡಿಸಿ ಬಿಡಿಸಿ ಕೇಳ್ತಾ ಇದ್ದೀನಿ ಅಷ್ಟೇ. ಅಬ್ಜೆಕ್ಷನ್ ಓವರ್ ರೂಲ್ಡ್. ನೀವ್ ಹೇಳಿ ವಿಕ್ರಮ್, ಸವಿಸ್ತಾರವಾಗಿ ಹೇಳಿ. ಹೋಗ್ಲಿ, ನೀವ್ ಅವ್ರನ್ನ ಎಲ್ ಮುಟ್ಟಿದ್ರಿ? ನಾನ್ ಸಂಧ್ಯಾನ್ ಮುಟ್ಟ ಇಲ್ಲ. ಸಂಧ್ಯಾ ಅಲ್ಲ ವಿಕ್ರಮ್, ಮೇಘನಾನ ನೀವ್ ಎಲ್ ಮುಟ್ಟಿದ್ರಿ? ಏನ? ಮೇಘನನ್ನ? ಹೌದು. ಅವತ್ತು ಮಾರ್ಚ್ 3ನೇ ತಾರೀಕಿನಂದು ಸಂಧ್ಯಾ ಬರೋಕ್ಕಿಂತ ಮುಂಚೆ 27 ವರ್ಷದ ಸ್ಟೂಡೆಂಟ್ ಮೇಘನಾ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ನಿಮ್ಮ ಫಾರ್ಮ್ ಹೌಸ್ ನಲ್ಲಿ ಬಲಾತ್ಕಾರ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಸುಳ್ಳು ಹೇಳಿ ಕೇಸನ್ನ ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಮೇಘನಾ ಅನ್ನೋ ಹುಡುಗಿನ ಕರ್ಕೊಂಡ್ ಬಂದಿಲ್ಲ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಇದೆಯಾ ಸರ್? ಅಬ್ಜೆಕ್ಷನ್ ಓವರ್ ರೂಲ್ಡ್. ಅವತ್ತು ಸಂಧ್ಯಾ ಅವ್ರು ಬರೋಕ್ಕೂ ಮುಂಚೆ ಕುಡಿದ ಅಮಲ್ನಲ್ಲಿದ್ದ ವಿಕ್ಕಿ ಮತ್ತೆ ಅವರ ಫ್ರೆಂಡ್ಸ್ ಮೇಘನಾ ಅನ್ನೋರ್ನ ಕರೆತಂದು ಅವ್ರ ಮೇಲೆ ಬಲಾತ್ಕಾರ ಮಾಡಿದ್ದಾರೆ ಇವರು. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದಕ್ಕೆ ಅವ್ರ ಮುಖದ ಮೇಲೆ ಇಲ್ಲ ಇವರ, ನಾನು ಏನು ಮಾಡಿಲ್ಲ. ಅವ್ಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತಿದ್ದಾರೆ. ಯಾವ್ದು ಸುಳ್ಳು ವಿಕ್ರಮ್? ನೀವ್ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ ಸುಳ್ಳ? ಅವಳ ಕೈ ಹಿಡ್ದು ಎಳ್ದಿದ್ ಸುಳ್ಳ? ಅವಳ ಬಟ್ಟೆನ ಹರಿದಿದ್ ಸುಳ್ಳ ಅಥವಾ ಅವಳ ಮೈ ಮುಟ್ಟಿದ್ದೆ ಸುಳ್ಳ? ಬಿಟ್ರೆ ರೇಪ್ ಮಾಡಿದ್ದು ಸುಳ್ಳು ಅಂತ ಹೇಳ್ಬಿಡ್ತೀರೇನೋ ಅಲ್ವಾ? ಮೈ ಲಾರ್ಡ್, ಈತ ತನ್ನ ಕಾಮುಕತನದಿಂದ 27 ವರ್ಷದ ಚಿಕ್ಕ ಹುಡುಗಿ ಮೇಲೆ ಬಲಾತ್ಕಾರ ಮಾಡಿದಾನೆ. ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟಾಗ ಅವಳ ಮೇಲೆ ಕೂಡ ಮಾಡಿದಾನೆ.
ಅದನ್ನ ಪೊಲೀಸ್ ಹತ್ರ ಹೇಳಕ್ ಬಂದ ಅವ್ರ ಗೆಳೆಯ ಜೀವನ್ ಅನ್ನೋರ್ನ ಕೊಲೆ ಮಾಡಿದಾನೆ. ಇವನ್ ಮಾಡಿರೋ ತಪ್ಪಿಗೆ ಎಂತ ಶಿಕ್ಷೆ ಕೊಟ್ರು ಸಾಲದು, ಇವನಿಗೆ ಜೀವಾವಧಿ ಅನ್ನೋ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು ಇರೋನು. ಇಲ್ಲ, ನಾನು ಕೊಲೆ ಮಾಡಿಲ್ಲ. ಮತ್ತೆ ಜೀವನ ಎಲ್ಲಿದ್ದಾನೆ ವಿಕ್ರಮ್? ಅವನು ಕಾಣೆ ಆಗಿದ್ದಾನೆ. ಕಾಣೆ ಆಗಿಲ್ಲ, ಕೊಲೆ ಆಗಿದ್ದಾನೆ. ಸಾಲದಕ್ಕೆ ಆ ಮೇಘನ ಅನ್ನೋಳ್ ಮೇಲೆ ಅತ್ಯಾಚಾರ ಮಾಡಿದಿರ. ನಾನು ಏನು ಮಾಡಿಲ್ಲ ಅಶೋಕು. ಆ ಮೇಘನ ಅನ್ನೋ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅತ್ಯಾಚಾರ ಮಾಡಿ ಕೂಡ ಎರ್ಚಿದ್ದೀರಾ? ಇಲ್ಲ, ನಾನು ಮಾಡಿಲ್ಲ. ಅತ್ಯಾಚಾರ ಮಾಡಿದೀರಾ? ಮಾಡಿಲ್ಲ. ಅದ್ ಹೇಗೆ ಹೇಳ್ತೀರಾ ವಿಕ್ಕಿ? ನೀವು ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಕೆಡಿಸಿ ಅವ್ರ ಮೇಲೆ ಕೊಲೆ ಪ್ರಯತ್ನ ಕೂಡ ಮಾಡಿದೀರಾ. ನಾನು ಏನೂ ಮಾಡಿಲ್ಲ. ನನ್ನ ನಂಬಿ. ಹಾಗಾದ್ರೆ ಮೇಘನಾನ ನೀವು ಬಲಾತ್ಕಾರ ಮಾಡ್ಲಿಲ್ವಾ? ಇಲ್ಲ, ಮಾಡಿಲ್ಲ. ಹಾಗಾದ್ರೆ ಮೊಲೆಸ್ ಮಾಡಿದ್ರ? ನಾನು ಮೇಘನಾಗ ಏನೂ ಮಾಡಿಲ್ಲ. ಇನ್ಯಾಕ ಮೊಲೆಸ್ ಮಾಡಿದ್ರಿ? ಮತ್ತೆ ಸಂಧ್ಯಾಗೆ ಸತ್ಯಾಂಶ ಅವ್ರ ಬಾಯಿಂದಾನೆ ಹೊರಗೆ ಬಿದ್ದಿದೆ. ದಟ್ಸ್ ಆಲ್ ಯುವರ್ ಆನರ್. Sunday